ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅನ್ನದರ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುದುರೆಮುಖ ಚಾರಣದ ಬಗ್ಗೆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಒಂದು ದಿವಸ ಮುಂಚೆನೇ ಬಂದು ಹೊರನಾಡಲ್ಲಿ ಸ್ಟೇ ಆಗಿ ಇಲ್ಲಿ ಅನ್ನಪೂರ್ಣೇಶ್ವರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಈ ನೆಕ್ಸ್ಟ್ ಡೇ ನಾನು ಹೊರನಾಡದಲ್ಲಿ ಫಸ್ಟ್ನೇ ಬಸ್ ಇದೆ, ಅನ್ನಪೂರ್ಣೇಶ್ವರಿ ಬಸ್ ಅಂತ. ಇಲ್ಲಿ 6 ಗಂಟೆಗೆ ಬಿಡುತ್ತೆ. ಎಲ್ಲರೂ ಯಾರಾದರೂ ಬರ್ತಿರೋ ಅವರೆಲ್ಲ ಈ ಬಸ್ಸಿಗೆ ಹೋಗ್ಬೇಕು, ಬೇಗ ಹೋಗ್ಬೇಕಂದ್ರೆ. ಇನ್ನು ಮುಂದಿದ್ದು ನಾನು ಹೋಗ್ತಾ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಟೈಮು 5:50 ಆಗಿದೆ. ಇನ್ನು 10 ನಿಮಿಷದೊಳಗೆ ಬಸ್ ಬರುತ್ತೆ. ಈ ಹೊರನಾಡಿಂದ ಬಾಳಗಲ್ಲಿಗೆ ಹೋಗಬೇಕು. ನಾನು ನನ್ನ ತಮ್ಮ ಟ್ರೆಕ್ಕಿಂಗ್ ಮಾಡ್ತೀವಿ. ಯಾರು ಕಂಪ್ಲೀಟ್ ಮಾಡ್ತಾರಂತ ಇನ್ನೂ ಗೊತ್ತಿಲ್ಲ. ನೋಡೋಣ ಬನ್ನಿ, ವೇಟ್ ಆ್ಯಂಡ್ ವಾಚ್. ಗೈಸ್, ಬಾಳಗಲ್ಲಿಗೆ ಟಿಕೆಟ್ ತಗೊಂಡಿದ್ದೀವಿ. ಈಗ ಬಾಳಗಲ್ಲಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ನ್ಯೂ ಮಲೆನಾಡು ಸ್ಟೋರ್ ಅಂತ ಸಿಗುತ್ತೆ. ಅಲ್ಲಿ ನಿಮ್ಗೆ ಏನಾದರೂ ಟಿಫನ್ ತಗೊಂಬಂದಿಲ್ಲ ಅಂದರೆ ಟಿಫನಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಹಾಗೆ GP ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ. ಇಲ್ಲಿಂದ ಕುದುರೆಮುಖಕ್ಕೆ ಹೋಗ್ಬೇಕು, ಟ್ರೆಕ್ಕಿಂಗ್ ಪಾಯಿಂಟಿಗೆ. ಗೈಸ್, ಅಲ್ಲೊಂದು ಕಡೆ ಅಷ್ಟೇ ಗಾಡಿಗಳು ಪಾರ್ಕ್ ಮಾಡ್ತಾರೆ. ಅಲ್ಲಿಂದ ಈ ಚೆಕ್ ಪೋಸ್ಟ್ವರೆಗೂ ನಡ್ಕೊಂಡು ಹೋಗ್ಬೇಕು. ಬನ್ನಿ, ನಡ್ಕೊಂಡು ಹೋಗೋಣ. ನೀರು ನೋಡಿ ಎಷ್ಟು ರಭಸು ಗರಿತಿದೆ. ಸ್ವಾಗತ, ವೆಲ್ಕಮ್ ಟು ಕುದುರೆಮುಖ ಪೀಕ್. ಗೈಸ್, ಇವಾಗಿನೂ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ. ನಮ್ಮ ಗ್ಯಾಂಗ್ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇವಾಗ ಹೋಗಿ ಎಂಟ್ರಿ ಮಾಡಿಸಿ ಹೊರಡಬೇಕು. ಬ್ಯಾಗ್ ಚೆಕಿಂಗ್ ಪ್ರೊಸೆಸ್ ನಡೀತಾ ಇದೆ. ಬ್ಯಾಗ್ ಚೆಕ್ ಮಾಡ್ತಾ ಇದ್ದಾರೆ. ಇದನ್ನು ಮುಗಿಸ್ಕೊಂಡು ಮೇಲೆ ಹೋಗೋಣ. ಗೈಸ್, ಇವಾಗ ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಶುರು ಆಗ್ತಿದೆ. ನಾವು ಒಂದು ಟೀಮ್ ಮಾಡಿ ಕಳಿಸಿದ್ದಾರೆ. 10 ಮೆಂಬರ್ಸ್ ಇದ್ದೀವಿ. ಒಬ್ಬರು ಗೈಡ್ ಕಳಿಸ್ತಾರೆ. ಗೈಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿ 5 ಮಿನಿಟ್ಸ್ ಆಗಿಲ್ಲ. ಆಲ್ರೆಡಿ ಮಲ್ಕೋಬೇಕು ಅನ್ನಿಸ್ತೈತೆ. ಮೇಲೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ. ನಮ್ಮ ಲಾಗರ್ ನೋಡ್ರಿ, ಇನ್ನು ಅಲ್ಲೇ ಇದ್ದಾರೆ, ಮುಂದೆ ಇದ್ದಾರೆ ನೋಡಿ. ಇಲ್ಲೇ ಎಲ್ಲರೂ ಮಂಕಣ ಕಾಣ್ತೀವಿ. ಮುಂದೆ ಹೋಗ್ತೀವಿಲ್ಲ ಗೊತ್ತಿಲ್ಲ. ಬರ್ರಿ, ಎಲ್ಲರೂ ರಚ್ಚಿಗೆ ಹೋಗ್ತಿದ್ದೀವಿ. ಬಾಯ್ಸ್ ಎಲ್ಲ
ಎಲ್ಲಿ ಏನಾಗ್ತೀವೋ ಗೊತ್ತಿಲ್ಲ. ನೋಡಿ ಇಲ್ಲಿ ಮುಕ್ಲಾರೆ ನದಿ ಹರಿತೈತೆ, ಅದೇ ಹೋಗೋಕ್ಕಾಗಲ್ಲ. ಇಲ್ಲಿ ಜುಳು ಜುಳು ಜರಿಯು ಹರಿಯುತ್ತಿದೆ. ಹಾಂ, ಇಲ್ಲೇ ಹತ್ರನೇ ಸಿಕ್ತು ನೋಡಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂದರೆ ದೇವರ ಬಿದ್ದರೆ ಹೋಗ್ತೀವಿ ನಾವು. ಕೈ ಶೂ ಎಲ್ಲ ನೆಂದೋಗುತ್ತೆ, ಆದರೂ ಆಗಲಿ. ಮುಕ್ಳರೆ ಕೋಲ್ಡ್ ಐತೆ, ನೀರು ಮಾತ್ರ ಬಂದರು ಅಣ್ಣ ಬಂದರು. ನಮ್ಮ ಬಾಯ್ಸಲ್ಲ ನೋಡ್ರಿ, ಇಲ್ಲೇ ನಿಂತ್ಕೊಂಡ್ಬಿಟ್ಟಿವಿ, ಹೋಗೋಕ್ಕಾಗ್ತಿಲ್ಲ ಬರ್ರಿ. ಕಮಾನ್ ಬಾಯ್ಸ್, ಚಲೋ. ಇನ್ನೂ ಇಬ್ರು ಯಾರೋ ಹುಡುಗಿರು ಹೋಗ್ತಿದ್ರು, ನಮ್ಮ ಹುಡುಗರು ರಚ್ಚಿಗೆ ಕರೆದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕೂರ್ಸವ್ರೆ. ಎಲ್ಲ ಆಯ್ ಮಾಡ್ರಿ. ಇವಾಗ ಫೋಟೋ ತೆಗೆಸ್ಕೊಂಡು ಹೋಗೋಕೆ ರೆಡಿ ಆಗ್ತಾ ಇದೀವಿ. ನಮ್ಮ ಲಾಗರ್ ನೋಡ್ರಿ ಇಲ್ಲಿ ಫುಲ್ ಸುಸ್ತಾಗ್ಬಿಟ್ಟವ್ರೆ. ಇನ್ನೂ ಭಾಳ ನಡೆಯೋದೈತೆ ಅವರು. ಗೈಸ್, ಇದೇ ಥರ ರೋಡ್ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಬೇಕಾದ್ರೆ ನಡಿಬೋದು. ಅಪ್ಪಿದ್ರೆ ಮಾತ್ರ ಫುಲ್ ಎನರ್ಜಿ ಎಲ್ಲ ಅಲ್ಲೇ ಹೋಗುತ್ತೆ ಗೈಸ್. ಡೌನ್ ಇದ್ದೀವಿ, ಆಮೇಲೆ ಸ್ಟ್ರೈಟ್ ಇದ್ದೀವಿ. ಅಪ್ಪಿದ್ರೆ ಮಾತ್ರ ಎಲ್ಲ ಎನರ್ಜಿ ಅಲ್ಲೇ ಹೋಗುತ್ತೆ. ಅಲ್ಲ 8 ಕಿಲೋಮೀಟ್ರ್ ಆಯ್ತಾ? ಅಲ್ಲ, ಯಾವ ಕಮ್ಮಿ ಇಲ್ಲ ಯಾವ ಫಾಲ್ಸಿಗೂ. ಅಲ್ಲ, ಯಾವ ಫಾಲ್ಸಲ್ಲಿ ಈ ಥರ ರಿವರ್ ಕ್ರಾಸಿಂಗ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಈಗ ನೋಡು ಆಗ್ತೈತೆ. ಟಾಮ್ ಅಂಡ್ ಜೆರಿ, 3ನೇ ಟಾಮ್ ಅಂಡ್ ಜೆರಿ ಬಂದಿದ್ದೀವಿ. ಇವಾಗ 3ನೇ ರಿವರ್ ಕ್ರಾಸಿಂಗ್ ಕಂಪ್ಲೀಟ್. ಹತ್ತತ್ರ 3 ಕಿಲೋಮೀಟರ್ಸ್ ಬಂದಿದ್ದೀವಿ ಅನಿಸುತ್ತೆ. ಕಂಪ್ಲೀಟ್ ಆಗಿದೆ. ಇನ್ನು 7 ಕಿಲೋಮೀಟ್ರು ಸಣ್ಣ ರಿವರ್ ಕ್ರಾಸಿಂಗ್ ಮಾಡ್ತಾ ಇದ್ದೀವಿ. 4ನೇ ರಿವರ್ ಕ್ರಾಸಿಂಗ್ ಮಾಡ್ತಿದ್ದೀವಿ. ಬಾಬಾ ಏನು ತಣ್ಣಗಿದ್ದಾವೆ, ಫ್ರಿಜ್ಜಿಗಿಂತ ತಣ್ಣಗಿದ್ದಾವೆ ಕೋಲ್ಡ್ ನೀರು. ಗಾಯ್ಸ್, ಇನ್ನು 7 ಕಿಲೋಮೀಟ್ರ್ ಇದೆ. ಗೈಸ್, ನಡೀತಾ ಇದ್ದೀವಿ, ಇನ್ನೂ ನಡೀತಾನೆ ಇದ್ದೀವಿ. ಇನ್ನು 7 ಕಿಲೋಮೀಟ್ರ್ ಅಂತ ಬರ್ದಿತ್ತು ಬೋರ್ಡಲ್ಲಿ. ಶಾಕಿಂಗ್ ವಿಷಯ ಏನಂದರೆ, ಇಂಥ ಮಳೆಲೂ ಬೆವರು ಕಿತ್ಕೊಂಬರ್ತೈತೆ, ಅದೇ ಶಾಕಿಂಗ್ ವಿಷಯ. ಲಾಗರ್ ನೋಡ್ರಿ, ಏನು ಸಾಹಸ ಮಾಡೋವಾಗ ಬಿದ್ದುಬಿಡ್ಬೇಕಲ್ಲ ಇವಾಗ. ಫುಲ್ ಇಂಥವು ಎಷ್ಟೊಂದು ಇದಾವೆ ನೋಡೋಣ ಬನ್ನಿ. ಲಾಗರ್ ನೋಡ್ರಿ ಅಲ್ಲಿ ಹೋಗ್ತಾವ್ರೆ, ನಾವಿನ್ನು ಹಿಂದೆನೇ ಉಳ್ಕೊಂಡಿದ್ದೀವಿ.
ಬಸ್ ಇನ್ನೊಂದು ಚಿಕ್ಕದು ಜರಿ ನೋಡಿರಿ, ಎಷ್ಟು ಚಿಕ್ಕದಂದರೆ ನನ್ನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ, ಅಷ್ಟು ಚಿಕ್ಕ ಜರಿ. ಹಿಂಗೆ ನೋಡಿ ಇಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಹಿಂದೆ ನೋಡಿದೆ ನೋಡಿ, ಅಲ್ಲಿ ನೋಡ್ರಿ ನಮ್ಮ ಬ್ರೋ ಇನ್ನು ಅಲ್ಲೇ ಅವರೇ. ಈಗ ನೋಡಿ ಆಗಲೇ ಏನೂ ಕಾಣಲಿಲ್ಲ, ಬರ್ಬೇಕಾರೆ ಮೋಡ ಇತ್ತು, ಅದೇ ಫಾಗಿತ್ತು. ಇವಾಗೆಲ್ಲ ಕ್ಲಿಯರ್ ಆಗಿಬಿಟ್ಟೈತೆ, ಸಖತ್ತಾಗಿ ಕಾಣ್ತೈತೆ ನೋಡಿ ಗೈಸ್. ಇದು ಐ ಥಿಂಕ್ 5ನೇದೋ 6ನೇದೋ ಇರಬೇಕು. ಇದು ಅವಕ್ಕಿಂತ ದೊಡ್ಡದು ಅನಿಸ್ತೈತೆ. 5ನೇದಾ ಗೈಸ್? ಇದು 5ನೇದು. ತೊಳಲಿ ಹಳ್ಳ 2 ಕಡೆಯಿಂದ ಹರಿತೈತೆ. ಇದು ಡಿಯೋ ಹಳ್ಳ ನೋಡಿ, ಈ ಕಡೆಯಿಂದನೂ ಬರ್ತೈತೆ, ಆ ಕಡೆಯಿಂದನೂ ಬರ್ತೈತೆ, ಈ ಕಡೆಯಿಂದ ಹೋಯ್ತಾ ಇದೆ ನೋಡ್ರಿ. ಚಲೋ ಗಾಯ್ಸ್, ನಾವೆಲ್ಲ ನಮ್ಮ ಲಾಗರಿಂದ ಸಾಂಗ್ ಹಾಕೊಂಡು ಖುಷಿಯಾಗಿ ನಡೀತವ್ರೆ. ಯಾಕೋ ಇಷ್ಟೊತ್ತಾದರೂ ಸುಸ್ತಾಗಿಲ್ಲ ಅವರು, ಎಲ್ಲಿ ಕುತ್ಕೊಂತಾರೋ ಗೊತ್ತಿಲ್ಲ ನೋಡಿ. ಅಲ್ಲೊಂದೇನೋ ಅಲ್ಲ, ಬೆಟ್ಟ ಕಾಣ್ತಾ ಐತೆ, ಇನ್ನೂ ಹೈಟ್ ಐತೆ ಅನ್ಸುತ್ತೆ. ಅದೆಲ್ಲ ಫಾಗಿಂದ ಏನೂ ಕಾಣ್ತಿಲ್ಲ ನೋಡಿ, ಅಲ್ಲಿ ಫುಲ್ ಫಾಗ್ ಐತೆ ನೋಡಿ ಅಲ್ಲಿ. ಮತ್ತೆ ಮುಂದೆ ಹೋಗ್ಬೇಕಾರೆ ಹಿಂದೆ ಆಗಲೇ ಕಾಣಲಿಲ್ಲ, ಫುಲ್ ಫಾಗಿಂದ ಕವರ್ ಆಗಿತ್ತು, ಸ್ವಲ್ಪ ಕ್ಲಿಯರ್ ಆಗೈತೆ ನೋಡಿ. ಎಲ್ಲ ಮುಂದೆ ಹೋದ್ಮೇಲೆ ಹಿಂದೆ ಕಾಣ್ತೈತೆ. ಕುದುರೆಮುಖ ಯಾವಾಗ ಕಾಣುತ್ತೆ ನೋಡೋಣ. ಮತ್ತೊಂದು ಸಿಕ್ತು, ಇದು ಪಕ್ಕ 6ನೇದು, ಆಗಲೇ 5, ಇವಾಗ 6. ಎಂತೆಂತ ಫ್ರೆಶ್ ನೋಡಿ ಅಲ್ಲಿ, ಎಲ್ಲಿ ಗೊತ್ತಾ? ಅಲ್ಲಿ ಹೋಗ್ತಿದೆ ನೋಡಿ ಜನ, ಎಲ್ಲಿ ಅದು ಕಾಣಂಗಿಲ್ವಲ್ಲ? ಹಾಂ ನೋಡಿ, ಅಲ್ಲಿ ಹೋಗ್ಬೇಕಿನ್ನು ನಾವಿನ್ನೂ ಇಲ್ಲೇ ಇದ್ದೀವಿ. ಬನ್ನಿ ಹೋಗೋಣ. ಆಗಲೇ ತೋರಿಸಿದ್ನಲ್ಲ ನೋಡಿ, ಇಲ್ಲಿಂದ ಇನ್ನೂ ಮಸ್ತಾಗಿ ಕಾಣ್ತೈತೆ. ಸ್ಮೇಲ್ ಮಾಡಿ ಹೆಂಗೆ ವಿಡಿಯೋದಾಗಿದ್ದೀರಾ? ಗೈಸ್, ಇನ್ನು ಅರ್ಧ ಕಿಲೋಮೀಟರ್ ಇದ್ದರೆ ಮಿಡ್ ಪಾಯಿಂಟ್ ಸಿಗುತ್ತಂತೆ. ಮಿಡ್ ಪಾಯಿಂಟ್ ಆದಮೇಲೆ ಇನ್ನೂ 5 ಕಿಲೋಮೀಟ್ರು ಆ ಕಡೆ ಅಂತೆ. ನಮ್ಮ ಲಾಗರ್ ಅದನ್ನು ಕೇಳಿ ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಯಪ್ಪ ದೇವ್ರೆ, ಮುಗೀತು ನೋಡಿ. ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ. ಇದು ನಾವಿದೆ ಎಂಡ್ ಅನ್ಕೊಂಡ್ಬಿಟ್ಟಿದ್ವಿ. ನೋಡಿದರೆ ಯಪ್ಪ ದೇವ್ರೆ, ಹಿಂದೆ ಒಂದ್ಸಲ ವ್ಯೂ ನೋಡಿ ಹೆಂಗೈತೆ ಅಂತ. ಹಿಂದೇನೋ ಚೆನ್ನಾಗೈತೆ. ಗೈಸ್, ಇನ್ನೂ ಐತೆ, ಹತ್ತಕ್ಕಾಗ್ತಿಲ್ಲ. ಸುಸ್ತಾಗಿ ಗೈಸ್, ಇವಾಗ ನೋಡಿ ಫಾಗ್ ಹೆಂಗೆ ಬರ್ತೈತೆ. ಇಷ್ಟೊತ್ತನ ಕ್ಲಿಯರಾಗೇ ಇತ್ತು ನೋಡಿ. ಇಲ್ಲಿ ನೋಡಿ ಇಷ್ಟೊಂದು ಫಾಗ್ ಬರ್ತೈತೆ ನೋಡಿ. ಈ ಕಡೆ ಸ್ವಲ್ಪ ಬರ್ತೈತೆ, ಕಾಣ್ತಿಲ್ಲ ಅದಷ್ಟೊಂದು. ಇದು ಮಾತ್ರ ಸಖತ್ ಬರ್ತೈತೆ. ಬಾಯ್ಸ್ ಎಲ್ಲ ಕೂತ್ಬಿಟ್ಟವ್ರು, ಸುಸ್ತಾಗಿ ಮಂಕೊಂಬಿಟ್ಟವ್ರೆ. ಒಂದು ಹೂವಿನ ಗಿಡ ನೋಡಿ, ಫುಲ್ ಸುಸ್ತಾಗ್ತೈತೆ ನೋಡಿ. ಇವಾಗ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಬಾಯೆಲ್ಲ ಒಣಗ್ತೈತೆ. ಈ ಚಾಕ್ಲೇಟ್ ಇಟ್ಕೊಂಬಂದಿದ್ದೀವಿ, ಇದನ್ನು ತಿಂದು ನಡಿಬೇಕಿನ್ನು. ನೋಡಿ ಇಲ್ಲೊಂದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತೈತಲ್ಲ ನೋಡ್ರಿ. ಅಲ್ಲಿ ಹೋಗ್ತವ್ರು ನೋಡ್ರಿ, ತಡಿ ತೋರಿಸ್ತೀನಿ.
ಎಲ್ಲಿ ಐ ಥಿಂಕ್ ಕಾಣಿಸ್ತು ಅನ್ಸುತ್ತೆ ನೋಡಿ ಇಲ್ಲಿ ನಾವು ಅಲ್ಲೇ ಹೋಗೋಣ ನೋಡ್ರಿ.